ನಮಸ್ಕಾರ, ನ್ಯೂಸ್ ಅಟ್ 1 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಂಡ್ಯ ಆಯ್ತು, ಈಗ ಶಿವಮೊಗ್ಗ. BSY ಅಡ್ಡಾಗೆ ಜೋಡೆತ್ತು ದೋಸ್ತಿ ಶಿವಮೊಗ್ಗ ಶಿಕಾರಿ. ಶಿವಮೊಗ್ಗದಲ್ಲಿ ಇಂದಿನಿಂದ ಸಿಎಂ ಕುಮಾರಸ್ವಾಮಿ ಅಬ್ಬರಿಸಲಿದ್ದಾರೆ. ಮಧು ಬಂಗಾರಪ್ಪ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ಗುತ್ತಿಗೆ ತಗೊಂಡಿದೀವಿ ನಾವು ಅಂತೇಳಿ ಭಾಷಣ ಮಾಡ್ಕೊಂಡಿರ್ತಾರಲ್ಲ, ಕರಿಗೆ ತೆಗಿಬೇಕು ಅಂತೇಳಿ, ವೀರಶೈವರು ನಾವೆಲ್ಲ ಒಂದಾಗಬೇಕು ಅಂತ ಹೇಳಿ, ಆ ರೀತಿಯ ಸಣ್ಣತನದ ರಾಜಕಾರಣ ನಾವು ಮಾಡೋದಿಲ್ಲ. ನಾವು ಎಲ್ಲಾ ಜಾತಿಗಳನ್ನು ಗೌರವಿಸಿ ಸಮಾನತ್ವದಿಂದ ತಗೊಂಡು ಹೋಗ್ತಕ್ಕಂಥವ್ರು. ಅದರಿಂದ ಇಲ್ಲಿಯ ಜಾತಿ ಹೆಸರಿನ ಮೇಲೆ ಜಾತಿ ಲೀಡರ್ ಕಳಿಸಿ ಚುನಾವಣೆಯಲ್ಲಿ ಇವತ್ತು ಮತ ಪಡೆಯಬೇಕು ಅಂತಕ್ಕಂಥ ಇಚ್ಛೆ ನಮಗೇನಿಲ್ಲ. ಲಿಂಗಾಯತ ಧರ್ಮದ ಹೋರಾಟ ಅಂತ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಅದು ಇವತ್ತಿನ ಚುನಾವಣೆಗೆ ಅಪ್ರಸ್ತುತ ನನ್ನ ಅಭಿಪ್ರಾಯ. ಶಿವಕುಮಾರ್ ಅವರಿಗೆ ನಾನೇ ಅವರು ಒಂದು ದಿವಸವೂ ಏನು ಕನಕಪುರದಲ್ಲಿ ಕೆಲಸ ಮಾಡಲಿಲ್ಲ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದಿನಲೂ ಹೋಗಲಿಲ್ಲ, ಇಡೀ ರಾಜ್ಯ ಸುತ್ತಕೊಂಡಿದ್ರು. ಇವತ್ತು ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ನಿಮ್ಮ ಮುಖ ತೋರಿಸ್ತಕ್ಕಂಥ ಸೂಕ್ತ. ನಾನು ನಿಮ್ಮ ಪರವಾಗಿ ನಿಮ್ಮ ಅಬ್ಸೆನ್ಸ್ ಅಲ್ಲಿ ಶಿವಮೊಗ್ಗ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗಿ ಬರ್ತೀನಿ. ನೀವು ದಯವಿಟ್ಟು ಮೊದಲು ಅಲ್ಲಿ ಆ ಕ್ಷೇತ್ರಗಳು ನಾಳೆ ಚುನಾವಣೆ ಏನಿದೆ ಅದರ ಕಡೆ ಗಮನ ಕೊಡಿ ಅಂತ ಹೇಳಿದ್ದೇನೆ. ಅವರು ಇನ್ನೊಂದು 2 ದಿವಸ ಬಿಟ್ಟು ಪುನಃ ಬರ್ತಾರೆ. ಇನ್ನೂ ಟೈಮ್ ಇದೆಯಲ್ಲ. ನಾನು ಪ್ರತಿದಿನ ಕಣ್ಣೀರ್ ಹಾಕವನೆ. ನನ್ನ ಕಣ್ಣು ಮುಂದೆ ನಡೀತಕ್ಕಂಥ ಘಟನೆ ಇದೆಯಲ್ಲ, ನಾನು ಭಾವನಾತ್ಮಕವಾದಂತ ಜೀವಿ. ಇವತ್ತು ಯಾರೊಬ್ರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾನು ಬಹಳ ಸಲ ಕಣ್ಣಲ್ಲಿ ನೀರು ಹಾಕಕ್ಕೆ ಪ್ರಯತ್ನ ಪಟ್ಟೆ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇಲ್ಲಿ ಬರಲ್ಲ. ನಾನು ಅವ್ರ ಹತ್ರನೇ ಮುಂದೆ ಭೇಟಿ ಮಾಡಿದಾಗ ಕೇಳಬೇಕು ಮುಂದೊಂದು ದಿನ ಅಂತ ಹೇಳಿದಾರಲ್ಲ, ಅದು ಸುಮ್ನೆ ಬರಲ್ಲ ಕಣ್ಣಲ್ಲಿ ನೀರು. ನಾವು ಮೊದಲು ಭಾವನಾತ್ಮಕವಾದಂತಹ ಒಂದು ನಡವಳಿಕೆಯಲ್ಲಿ ಬಂದಿದ್ದೀವಿ. ಜನಗಳ ಕಷ್ಟ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸಹಜ. ಅದು ಎಲ್ಲರೂ ತರಲಿಕ್ಕೆ ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ. ಅದರಿಂದ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಹೃದಯದಲ್ಲಿ ಆ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳು ಇಟ್ಕೊಂಡಿದ್ರೆ ಅವರಿಗೆ ಆ ಕಣ್ಣೀರಿನ ಅರ್ಥ ಗೊತ್ತಾಗೋದು. ಅವ್ರಿಗೆ ಪಾಪ ಅವೆಲ್ಲ ಇಲ್ಲವಲ್ಲ. ಅದರಿಂದ ಇದೆಲ್ಲ ಸುಲಭವಾಗಿ ಕಣ್ಣಲ್ಲಿ ನೀರು ಹಾಕೋದು, ಪಾಠ ಹೇಳಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕಕ್ ಆಗಲ್ಲ. ಮೈತ್ರಿಕೂಟಕ್ಕೆ ಕನಿಷ್ಠ 23-25 ಸ್ಥಾನಗಳಲ್ಲಿ ಗೆಲ್ತಕ್ಕಂಥ ಅವಕಾಶಗಳಿದ್ದಾವೆ. ಇದರಲ್ಲಿ ಯಾವ ಸಂಶಯಗಳು ನನಗಿಲ್ಲ. ಈ ಬಾರಿ ಜನತೆ ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿಕೂಟಕ್ಕೆ ಎಲ್ಲಾ ರೀತಿಯ ಬೆಂಬಲ ಜನತೆಯಿಂದ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರು ನಾನು ಜನಗಳ ನೋಡ ಕಣ್ಣಲ್ಲಿ ನೀರು ಹಾಕೋನು. ಅವರು ಜನಗಳ ಅಳ್ಸಾರ ಅವ್ರಿಗೆ ಗೊತ್ತಿಲ್ಲ, ಅದ್ರ ಕಷ್ಟ. ಕಣ್ಣಲ್ಲಿ ನೀರು ಹಾಕೋ ಬರಲ್ಲ ಅದಕ್ಕೆ ಅವ್ರಿಗೆ. ನೋಡ್ತಾ ಇದ್ವಿ, ಇಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಹಾಗೆ ಭಾವನಾತ್ಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಎಲ್ಲ ಕಣ್ಣೀರ್ ಹಾಕಿದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ನಾನು ಭಾವನಾತ್ಮಕ ವಿಚಾರಗಳ ಬಗ್ಗೆ ಹೇಳ್ತಾ ಇರ್ತೀನಿ, ಯಾಕೆಂದ್ರೆ ನಾನು ಜನರುಗಳ ಜೊತೆ ಅಷ್ಟು ಸಂಬಂಧ ಇಟ್ಕೊಂಡಿರ್ತೀನಿ ಅದಕ್ಕೆ ಅಂತ.